ವಿದ್ಯಾರ್ಥಿಗಳೇ, ಈ ಗಣಿತನ ಹೆಂಗ್ ಬಿಡಿಸ್ಬೇಕು, ಇದನ್ನ ಉತ್ತರ ಹೆಂಗ್ ಕಂಡು ಹಿಡಿಬೇಕು ಅನ್ನೋದು ನೀವು ಒಂದ್ಸಲ ನಾ ತಿಳಿಸಿನು. ಈಗ ನೀವು ಪ್ರಯತ್ನ ಮಾಡ್ರಿ, ನಿಮ್ಮ ಪ್ರಯತ್ನ ಮಾಡಿದ ನೋಡ್ಕೊರಿ. ಉತ್ತರ ಆದ್ರಿಂದ ನಾ ತಿಳಿಸ್ನು, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ವಿಡಿಯೋ ಮಾಡೋದಾಗಿತ್ತ ವಿಡಿಯೋ ಆನ್ ಮಾಡ್ರಿ, ನಾವು ಅದು ತಿಳಿಸ್ತೀನಿ. ನೋಡ್ರಿ ವಿದ್ಯಾರ್ಥಿಗಳೇ, ಇದು ಎಷ್ಟು ಇಂಪಾರ್ಟೆಂಟ್ ಅದ ಅಂದ್ರೆ, ಯಾವ ಅಂಕಿಲೆ ಭಾಗ ಹೋಗ್ತದ ಉತ್ತರ ಕಂಡಿಡಿ. ಇದು ಬಂತು ಅಂದ್ರೆ ನಿಮ್ಮ ಭಿನ್ನ ರಾಶಿ ಒಳಗೆ ಉತ್ತರ ಇಡ್ಲಿಕ್ಕೆ ಭಾಳ ಸರಳ ಬರ್ತದ. ಮಗ್ಗಿ ಬರ್ತಾವ, ಭಾಗ ಕಲಕ್ ಬರ್ತಾವ, ಬಾಧ್ಯತೆ ನೇಮಗಳಿಗೆ ಹೋಗ್ತಾ. ಇದು ಭಾಳ ಇಂಪಾರ್ಟೆಂಟ್ ಬೇಡ, ನಾ ತಿಳಿಸೋಣ, ನೀವು ನೋಡ್ರಿ. ಈಗ ನೋಡ್ರಲ್ಲೇ, ಈ ಗಣಿತನ್ನ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಮೊದಲು ನೋಡ್ರಿ. 52, 1, 6, 2, 5 ಸರ್ವಾಸ್ವಾಲ್ಯ 16, 25. ಕೊನೆಗೆ 25 ಬಂದದಂದ್ರೆ ಇದನ್ನು 25ರಲ್ಲೇ ಭಾಗಿಸ್ರಿ, ಇದನ್ನು 25ರಲ್ಲೇ ಭಾಗಿಸ್ರಿ. ಆಮೇಲೆ ಇನ್ನೊಂದು ನೇಮ್ ಹೇಳ್ತಾನೆ, ತಳಗಿಂದ 25ರಲ್ಲೇ ಭಾಗಿಸಿದ್ರಿ ಅಂದ್ರೆ ಮ್ಯಾಲಿಂದ 25ರಲ್ಲೇ ಭಾಗಿಸಿದೇ ಮತ್ತೆ ಮುಂದಿನ ಸಲ ಭಾಗಿಸ್ಬೇಕು, ಅಂದ್ರೆ ಉತ್ತರ ಸಿಗ್ತದೆ. ಬರೀ ತಳಗೆ ಭಾಗಿಸೋತ್ ಹೋದ್ರೆ ಆಮೇಲೆ ಮ್ಯಾಲೆ ಭಾಗಿಸೋತ್ ಹೋದ್ರಿ ಅಂದ್ರೆ ಉತ್ತರ ಸಿಗೋದಲ್ಲ. ಈಗ ನಾವು ಈ ಲೆಕ್ಕ ಏನು ಮಾಡಬೇಕು, 25ರಲ್ಲೇ ಭಾಗಿಸ್ಬೇಕಾದ್ರೆ 52 ಹೊರಗೆ ತೆಗೀರಿ. ಈ 52 ತೆಗೀರಿ. 25 2ರಲ್ಲಿ 50 ಎಷ್ಟು ಉಳಿತು? 2 ಉಳಿತು. 2 ಹಿಂಗೆ ಇಡಬೇಕು, 1 ತಗೋರಿ. 25ರಲ್ಲೇ ಭಾಗಿಸಿರಿ ಅಂದ್ರೆ ಸಣ್ಣದಾತು, 6 ತಗೋರಿ. 25 8ಲೆ ಎಷ್ಟು? 200. 200 ಹೋದ್ರೆ 16 ಉಳಿತು. ಆಮೇಲೆ 2 ತಗೋರಿ. 25 6ಲೆ 150. 150 ಇದ್ರ ಕಡೆ ಎಷ್ಟು ಉಳಿತು? 12 ಉಳಿತು. ಈ 5 ತಗೋರಿ. 25 5ಲೆ 100. ಎಷ್ಟು ಸರಳವಾಗಿ ನೀವು ಮೊದಲು ನೋಡ್ಕೊರಿ. ಆಮೇಲೆ ಈಗ 25 6ಲೆ 150. 25 5ಲೆ 125. ಈ ಯಾವ ಅಂಕಿಲೆ ಭಾಗ ಹೋಗ್ತದ ಅನ್ನೋದು ತಿಳಿದು ಬಿಡುತ್ತದೆ ನಿಮಗೆ. ಒಂದು ಸಲ ನೀವು ದೊಡ್ಡ ಅಂಕಿಲೆ ಭಾಗಿಸಿದರೆ ಯಾವ ಅಂಕಿಲೆ 65 ಭಾಗ ಹೋಗ್ತದ ಅದನ್ನು ನೀವು ತಿಳ್ಕೊಬೇಕು. ಅದೇ ಶನತನ. ಇವು ಸುಮ್ಮ ಗಡಿಬಿಡಿ ಮಾಡಿ ಸರ್ ಹೆಂಗೋ ಮಾಡ್ತಾರಂತ ಮಾಡಬಾರ್ದು. ಅದನ್ನು ಹೆಂಗೆ ಕಲಿಸ್ತಾರೆ ಸರ್ ಲಕ್ಷ್ಯ ಕೊಟ್ಟು ನೋಡ್ರಿ. ಇದನ್ನು ನಿಮಗೆ ಬಂತು ಅಂತಂದ್ರೆ ಬೇಕಾದ ಲೆಕ್ಕ ನೀವು ಉತ್ತರ ಇಡ್ಲಿಕ್ಕೆ ಸಾಧ್ಯದ. ಉತ್ತರ ಇಡಬೇಕು, ನೀವು ಉತ್ತರ ಕಂಡು ಹಿಡಿಬೇಕಾಗಿತ್ತಂದ್ರೆ ಈ ಬೇಸಿಕ್ ಅಭ್ಯಾಸ ನಿಮಗೆ ಬರಬೇಕು. ಈ ಭಿನ್ನ ರಾಶಿ ಬಂದು ಹಿಂಗೆ ಉತ್ತರ ಬಂದು ಕೊಡ್ತಾರೆ, ಹಿಂಗೆ ಇಟ್ಟು ಬಿಟ್ರೆ ಅಂದ್ರೆ ಉತ್ತರ ತಪ್ಪಾಗಿ ಬಿಡ್ತದ ಅದು ಮೊದಲೇ. ಮತ್ತೆ ಈಗೆಲ್ಲ ನವೋದಯ ಸೈನಿಕ್ ಸ್ಕೂಲ್ ಗಣಿತ ಭಾಳ ಸರಳ. ಇದನ್ನು ಕಲ್ತ್ರಿ ಅಂತಂದ್ರೆ ನಾನು ನೀವು 10th ಲೆವೆಲ್ಲ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವಾಗ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲ. ಅವಾಗ ಬರ್ತಾವ ಗಣಿತ. ಅವಾಗ 6ನೇತಕ್ಕೆ ಬರ್ತಿದ್ದೀವಿ ಗಣಿತ. ಈಗ ಭಾಳ ಮುಂದಿನ ಕ್ಲಾಸಿಗೆ ತೊಗೊಂಡಾರ. ಆದ್ರೆ ನೀವು ಈಗಿಂದೇ ಕಲ್ತ್ರಿ ಅಂದ್ರೆ ನಾಳೆ ನೀವು ಮೆರಿಟ್ನೊಳಗೆ ಪಾಸ್ ಆಗಿಬಿಡ್ತೀರಿ. ಈಗ ಒಂದು ಸ್ಟೆಪ್ ಅಂತೂ ಕಚ್ಚಾ ಮುಗೀತು ನೋಡ್ರಿ. ಕಚ್ಚಾನ ಹಾಳು ಮಾಡ್ಕೋಬಾರ್ದು. ಈಗ 13 ಮಗ್ಗೆ ಆಗದ ನೋಡಿ. 13 5ಲೆ 65. ಈ 20 ತೋರಿ. 13 1ಲೆ 13. 20ರಾಗ 13 ಆದ್ರೆ ಎಷ್ಟು ಉಳಿತು? 7 ಉಳಿತು. 2 ತೋರಿ. 13 6ಲೆ 78. 78ಗೆ 78 ಹೋಯ್ತು. 6 ತಗೋರಿ, ಸಣ್ಣದಾತು. 5 ತಗೋರಿ. ನೋಡ್ರಿ 13 5ಲೆ 65. ಎಷ್ಟು ಸರಳವ ನೋಡ್ರಿ. ನೋಡ್ರಿ 5 1ಲೆ 5 3ಲೆ 15. 1 ಉಳಿತು. 5 2ಲೆ 10. 5 1ಲೆ 5. ಅಂದರೆ ಹಿಂಗೆ ನೀವು ಉತ್ತರ ಕಂಡು ಹಿಡಿದ್ರಿ ಅಂತಂದ್ರೆ ಮುಂದಿನ ಬೇಕಾದಂಥ ಲೆಕ್ಕಿದ್ರು ನಿಮ್ಗೆ ಉತ್ತರ ಬರ್ತದ. ಇದಕ್ಕೆ ಏನಂತಾರ? ಭಿನ್ನ ರಾಶಿಯ ಕನಿಷ್ಠ ರೂಪ ಅಂತ ಬೇಕು. ಈ ಉತ್ತರ ಕಂಡು ಹಿಡಿದು ಬಂತು ಅಂತಂದ್ರೆ ನಿಮಗೆ ಬೇಕಾದಂಥ ಭಿನ್ನ ರಾಶಿ ಇರಲಿ ಮಾಡ್ಲಿಕ್ಕೆ ಬರ್ತದ. ಈಗ ನಿಮಗೆ 396 ಯಾವ ಮಧ್ಯಾಗ ಹೋಗ್ತದ ಅನ್ನೋದು ನಿಮಗೆ ಸಮಸ್ಯೆನೇ ಬರೋದಿಲ್ಲ. ಮೊದಲು ಒಂದು ಯಾವ ಅಂಕಿ ತಿಳಿತದ, ಬಾಧ್ಯತೆ ನೇಮ್ ಗುರ್ತು, ಅದರಲ್ಲಿ ಒಂದು ಭಾಗಿಸ್ಬಿಡ್ರಿ. ನೋಡ್ರಿ ಹೆಂಗೆ ಬರ್ತದೆ. ನೋಡ್ರಿ ಈಗ ಇಲ್ಲೇ ನೋಡಿ. ಇದು 8 8ಲೆ 64. ಇದು 4ರಲ್ಲಿ ಹೋಗ್ತದ ನೋಡ್ರಿ. 4 1ಲೆ 4. 4 9ಲೆ 36. 4 2ಲೆ 4. ನೋಡ್ರಿ ಯಾವುದೇ ಒಂದು ಅಂಕಿ ದೊಡ್ಡ ಅಂಕಿಲಿ ಒಂದು ಸಲ ನೀವು 170, 676 ಒಂದು ಸಲ ನೀವು ಬಾಧ್ಯತೆ ನೇಮ್ ಹಾಕಿ ಭಾಗಿಸ್ರಿ. ನೀವು ಮುಂದಿನ ಅಂಕಿ ಯಾವ ಅಂಕಿ ಭಾಗ ಹೋಗ್ತದ ಅನ್ನೋದು ತಿಳಿತದ. ಇದು 4ರಲ್ಲಿ ಹೋಗ್ತದ.
ಇದು ನೋಡಿ 4 ಮೊದಲೇ 4 3 ಉಳಿತು 4 ಮೊದಲೇ ಕೊನೆ 2 ಅಂಕೆಗಳು 4ರಿಂದ ಭಾಗ ಹೋಗ್ತಾವ. ನೀವು 4ರಲ್ಲೇ ಭಾಗ ಹೋಗ್ತದ ಅಂತ ತಿಳ್ಕೊಂಡು ಇದನ್ನು ಕಚ್ಚಾ ತಗೋರಿ. ಕಚ್ಚಾ ನಿಮಗೆ ಭಾಳ ಇಂಪಾರ್ಟೆಂಟ್. ಇಂಥ ಲೆಕ್ಕ ಮಾಡಕ್ಕೆ ಕಚ್ಚಾ ಉಪಯೋಗ. ಉತ್ತರ ಇಲ್ಲಿ ತಳಗೈತಿ ನೋಡಿ. 4 9 36 4 9 36 ತಿಳಿತ ನಿಮಗೆ ಮುಂದಿನ ಅಂಕಿ. ಈಗ ನೋಡಿ 4 4 16 1 ತಗೋರಿ. ನೋಡ್ರಿ ನಾ ಹೆಂಗಿರ್ತೀನಿ ಈ 0 ತಗೋರಿ. 4 2 8 ನೋಡ್ರಿ 8 ಕಳೆದ್ರೆ 2 ಉಳಿತು. ಕಚ್ಚಾದ ಅದೇನ 6 ತಗೋರಿ. 4 6 24 ತೆಗೆದರೆ 2 ಉಳಿತು 7 ತಗೋರಿ. 4 6 24 3 ಉಳಿತು 6 ತಗೋರಿ. 4 9 36 ನೋಡ್ರಿ ಎಷ್ಟು ಸರಳದ. 11ರ ಮಧ್ಯೆ 99 ಮ್ಯಾಲಿಂದ 11ರಲ್ಲೇ ಭಾಗ ಹೋಗಲೇಬೇಕು. ಅದು ಹೆಂಗೆ ತಿಳ್ಕೋಬೇಕು? 6 4 10 ಎ ಬಿ 3 ಗುಂಪು ಮಾಡ್ಕೊರಿ. ಇದನ್ನು ಒಂದು ತಿಳಿಸ್ತೀನಿ. ಎ ಬಿ ಎಷ್ಟು ಅಂಕಿ? 1 2 3 4 5 ಎ ಬಿ ಎ 5 ಅಂದ್ರೆ 5 ಗುಂಪು. 1 2 3 4 5 ಎ ಬಿ ಎ ಅದನ್ನು ಕ್ರಮಬದ್ಧವಾಗಿ ಇಡ್ರಿ. 4 2 6 6 9 ಎಗಳ ಮತ್ತು ಬಿಗಳ ಮೊತ್ತ ನೋಡ್ರಿ. 4 1 6 10 10 1 19 ಇಡ್ರಿ. ಬಿಗಳ ಮೊತ್ತ ನೋಡ್ರಿ 6 2 8 2 ಈಕ್ವಲ್ ಬರಲಿಲ್ಲ ಅಂದ್ರೆ ಮೈನಸ್ ಚಿಹ್ನೆ ಹಾಕ್ಬೇಕು. ಅದು 19 ಬಂದಿತ್ತು ಅದು 19 ಬಂದಿತ್ತು ಅಂತಂದ್ರೆ ಮೈನಸ್ ಚಿಹ್ನೆ ಕಂಪಲ್ಸರಿ ಬೇಕು. ಎಗಳ ಮತ್ತು 4 1 6 10 1 9 19 ಮೈನಸ್ ಬಿಗಳ ಮತ್ತು 8 19ರಾಗ 8 ಕಳೆದ್ರೆ 8 ಬಂತು 11 ಬಂತು. ಇದು 11ರಲ್ಲೇ ಭಾಗ ಹೋಗ್ತದಿಲ್ಲ ನೋಡ್ರಿ. ಅಂದರೆ ಇದು 11ರಲ್ಲೇ ಭಾಗ ಹೋಗ್ತದ ಅಂತ ತಿಳ್ಕೊ. 11 9 99 11 2 32 11 3 33 11 3 33 42ರೊಳಗೆ 33 ಕಳಿ ಎಷ್ಟು ಉಳಿತು? 9 ಉಳಿತು. ಆಮೇಲೆ 6 ತಗೋರಿ. 11 8 88 11 8 88 16ರಾಗ 8 ಆದ್ರೆ 8 ಕೈಲ ಬಂತು 1 ತಗೋರಿಲಿ 6 11 7 77 77 ಕಳೀರಿ. ಈ 9 ತಗೋರಿ. 11 9 99 ನೋಡಿ. ಇವಕ್ಕೆಲ್ಲ ಕಚ್ಚಾ ಉಪಯೋಗ ಮಾಡು. ಇಲ್ಲಿ ಕಚ್ಚಾ ನಿಮಗೆ ಜಾಗದ ಎಲ್ಲಿ ಬೇಕಾದಲ್ಲಿ ಮಾಡ್ಕೊಂಡು ಒಂದು 9 1 9 4 36 38 36 ಆದ್ರೆ 2 ಉಳಿತು 7 ತಗೋರಿ. 9 3 27 9 1 9 ನೋಡಿ ಎಷ್ಟು ಬಿರಿ ಅನ್ನಿಸ್ತದೆ ಗಣಿತ. ತಿಳ್ಕೊಂಡ್ರೆ ಎಷ್ಟು ಸರಳವು. ಆನ್ಸರ್ ಈಸ್ ಈಕ್ವಲ್ ಟು 431 ನೋಡಿ. ಹೀಗೆ ಭಾಳ ದೊಡ್ಡ ಬಂದ ಭಾಳ ಸರಳ ಲೆಕ್ಕ. 29 9 9 9 1 2 3 4 5 1 2 3 4 5 7 ಡಿವೈಡೆಡ್ ಬೈ 85 47 ಬಂದಿತ್ತಂದ್ರೆ ತಲೆ ಕೆಡ್ಸೋಬೇಡ. 1 2 3 4 5 7 1 2 3 4 5 6 7 85 47 ಭಾಳ ಅಂದ್ರೆ ಭಾಳ ಸರಳ ಇದು. ಈಗ ನೋಡಿ ಇವು 4 ಅಂಕೆ ಅಂತಂದ್ರೆ ಇಲ್ಲಿ 4 ಅಂಕೆ ತನಕ ಒಮ್ಮೆ ಭಾಗ ಹೋಗ್ತದೆ. ಭಾಳ ಸಡನ್ ಉತ್ತರ ಬಂದ್ಬಿಡ್ತದೆ ಇದು. 8 3 24 8 4 32 ದೊಡ್ಡದಾತಿ. ಈ 8ಕ್ಕೆ 29ಕ್ಕೆ ಭಾಗಿಸ್ರಿ. 8 3 24 3 ಮಾಡಿ ನೋಡ್ರಿ. 3 7 21 ಕೈಲ ಬಂತು 2 3 4 12 1 2 14 1 3 5 15 1 16 ಕೈಲ ಬಂತು 1 3 8 24 1 25 ನೋಡ್ರಿ. ನಮಗೆ ಹೆಂಗೆ ತಯಾರು ಮಾಡ್ಕೊಂಡು 8 3 24 ಹತ್ತದ 3 ಇಡ್ರಿ. 3ಕ್ಕೆ 8547 ಗುಣಾಕಾರ ಮಾಡ್ರಿ.
3 ಏಳು 21 2 3 4 12 1 2 14 3 5 15 1 16 3 8 24 1 25 ಇಲ್ಲಿ 3 ಇಡ್ರಿ 25 641 ಕಳೀರಿ 8 9 4 ಆದ್ರೆ 5 9 6 ಆದ್ರೆ 3 9 5 ಆದ್ರೆ 4 0. ಈಗ ಕಚ್ಚಾ ಸ್ವಲ್ಪ ದೂರ ಇಟ್ಕೊರಿ. ಆಮೇಲೆ ಈ 9 ತಗೋರಿ. 9 ತಗೊಂಡಾಗ ಏನಾಗ್ತದೆ ನೋಡ್ರಿ. 8 5 40 5 ಮಾಡಿ ನೋಡ್ರಿ. 8 5 40 ಈ 43 ಎಂಟರಲ್ಲೇ ಬಾಕ್ಸ್ರಿ. 8 5 40 5 7 35 ಕೆಲ ಬಂತು 3 5 4 21 3 23 ಕೆಲ ಬಂತು 2 5 5 25 1 2 27 5 8 40 1 2 42 ಹಚ್ಚಿರಿ. 5ರಲ್ಲಿ 42 735 9 5 ಆದ್ರೆ 4 ಆಮೇಲೆ 8 3 ಆದ್ರೆ 5 15 7 ಆದ್ರೆ 8 3 3 ಆದ್ರೆ 0 0 ಮತ್ತೆ ತೆಗೀರಿ. ಈ 7 ತಗೋರಿ ನೋಡಿ. 85 47 ಒಂದಲೇ 85 47 ಇಂಥ ದೊಡ್ಡ ಲೆಕ್ಕ ಬಂದಾಗ ಈ ಪದ್ಧತಿನೂ ಕಲಿಬೇಕಂತ ನಾನು ನಿಮಗೆ ತಿಳಿಸಿದ್ದು. ದೊಡ್ಡ ಅಂಕಿಲೆ ಭಾಗಾಕಾರ ಮಾಡೋದ್ರೆ ಭಾಳ ಸರಳ. ಬರೋಬರಿ 351. ಆನ್ಸರ್ ಈಸ್ ಈಕ್ವಲ್ ಟು 351. ನೋಡಿ ಈಗ ನೋಡಿ ಇದನ್ನು ಮಾಡ್ರಿ. 33 495 ಡಿವೈಡೆಡ್ ಬೈ 145. ಈಗ 5ರಲ್ಲಿ ಭಾಗ ಹೋಗ್ತದೆ ಅನ್ನೋದು ಗುರ್ತದ. 5 2 10 5 9 45 ನೋಡಿ. 5 6 30 ಎಷ್ಟು ಉಳಿತು? 3 ಉಳಿತು ಕಚ್ಚಾ. ಈ 4 ತಗೋರಿ. 5 6 30 4 ಉಳಿತು. 9 ತಗೋರಿ. 5 9 45 5 9 45 4 ಉಳಿತು. ಮತ್ತೆ 5 ತಗೋರಿ. 5 9 45 ನೋಡಿ. ಕರೆಕ್ಟ್ ಅದನ್ನ ಇಲ್ಲ ನೋಡ್ಬೇಕು. ಯಾಕಂದ್ರೆ ಪೂರ್ತಿ ವಿಡಿಯೋ ಇದಿರ್ತದೆ, ಲೆಕ್ಕ ತಪ್ಪಬಾರ್ದು, ಸರಿಯಾಗಿ ನೋಡ್ಕೋಬೇಕು ನೀವು. ಎಷ್ಟದ ಉತ್ತರ? 33 495 66 99 29. 29 ನೀವು ಭಾಗಿಸಿದ್ರೆ ಎಷ್ಟು ಸರಳ ಬರ್ತದೆ ನೋಡ್ರಿ. ಕಚ್ಚಾ ಹೊರಗೆ ತೆಗೀರಿ. 66 29 ಒಂದಲೇ 29 2ರಲ್ಲಿ 58 16 8 ಆದ್ರೆ 8 ಕೆಲ ಬಂತು 1 0 9 ತಗೋರಿ. 29 2 29 3ಲೆ 3 9 27 ಕೆಲ ಬಂತು 2 3 2 29 3ಲೆ 87 9 7 ಆದ್ರೆ 2 0. ಈ 9 ತಗೋರಿ. 29 1 29 ಈಸ್ ಈಕ್ವಲ್ ಟು 231. ಆನ್ಸರ್ ಈಸ್ ಈಕ್ವಲ್ ಟು 231. ನೋಡಿ, ಇಂಥ ಗಣಿತಗಳನ್ನ ನೀವು ರಿಪ್ಲೈ ಮಾಡಿ ನೋಡ್ರಿ. ನಿಮಗೆ ಎಷ್ಟು ಗಣಿತಗಳು ಬರ್ತಾವ ಅಂದ್ರೆ ಬಾಧ್ಯತೆ ನಿಯಮಗಳನ್ನು ಕಲಿಯೋದ್ರಿಂದ ಭಾಳ ಚೆನ್ನಾಗಿರ್ತೀರಿ.